ಇವತ್ತು ಡಾಕ್ಟರ್ ಸಿ ಜೆ ರಾಯ್ ಅವರು ಈ ದುರಂತ ಏನಾಗಿದೆ ಅದು ಅತ್ಯಂತ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ. ನಾನು ಕಾನ್ಫಿಡೆಂಟ್ ಕಂಪನಿಗೆ ಕಂಪನಿ ಪ್ರಾರಂಭ ದಿನದಿಂದಲೂ ಕೂಡ ನಾನು ಅದರ ಲೀಗಲ್ ವಿಚಾರಗಳನ್ನು ನೋಡ್ಕೋತಾ ಇದ್ದೆ. ಆನೇಕಲ್ ಭಾಗದ ಮತ್ತು ಬೆಂಗಳೂರು ಭಾಗದ ಕೇಸುಗಳನ್ನು ಲೀಗಲ್ ಆ ಟೀಮನ್ನು ಲೀಡ್ ಮಾಡಿಕೊಂಡು ಪ್ರಾರಂಭದಿಂದಲೂ ನಾನು ಕಂಪನಿಯ ವಕೀಲನಾಗಿ ಇದ್ದೆ. ಇವತ್ತು ನಾನು ನ್ಯಾಯಾಲಯದಲ್ಲಿದ್ದಾಗ ನನಗೆ ಈ ಸುದ್ದಿ ಕೇಳಿ ಅತ್ಯಂತ ದಿಗ್ಭ್ರಾಂತನಾದೆ. ಅದು ಒಂದು ದೊಡ್ಡ ಆಲದ ಮರ, ಅನೇಕ ಜನರಿಗೆ ಆಶ್ರಯವನ್ನು ಕೊಟ್ಟು ಅನೇಕ ಕಷ್ಟ ಕಾರ್ಪಣ್ಯಗಳಲ್ಲಿ ಅವರು ಭಾಗಿಯಾಗಿದ್ದರು. ಕಾನ್ಫಿಡೆಂಟ್ ಸಿ ಜೆ ರಾಯರು ಅಂತಂದರೆ ಪೆಂಡಮಿಕ್ ಸೀಸನಲ್ಲೂ ಕೂಡ ಮನುಷ್ಯನನ್ನು ಮುಟ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಆರ್ಥಿಕ ಸ್ಥಗಿತದಲ್ಲೂ ಕೂಡ ತನ್ನ ಸಿಬ್ಬಂದಿ ವರ್ಗಕ್ಕೆ ಯಾವತ್ತೂ ಕೂಡ ಅವರು ಸಂಬಳಗಳನ್ನು ಕೊಡದೇ ಇರ್ತಾ ಇರಲಿಲ್ಲ. ಎಂಟೈರ್ ಸಂಬಳಗಳನ್ನು ಅವರು ಕೊಟ್ಟು ಅನೇಕ ಸಿಬ್ಬಂದಿಗಳ ಕಷ್ಟಗಳಲ್ಲಿ ಭಾಗಿಯಾಗಿದ್ದಂಥ ಒಂದು ದೊಡ್ಡ ಆಲದ ಮರ ಇವತ್ತು ಅವರನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಅನೇಕ ಅವರನ್ನು ನಂಬಿದ್ದಂಥ ಕುಟುಂಬಗಳು ಇವತ್ತು ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ನನಗಂತೂ ವೈಯಕ್ತಿಕವಾಗಿ ತುಂಬ ನೋವಿನಲ್ಲಿದ್ದೀನಿ. ಮಾತುಗಳು ಬರ್ತಾ ಇಲ್ಲ, ನಂಬೋಕೆ ಆಗ್ತಾ ಇಲ್ಲ. ಇವತ್ತು ಆಗ್ತಾ ಇರೋದು ಅದು ಒಂದು ಸಮಾಜದ ಒಂದು ಅಸೆಟ್ ಅದು. ಆದರೆ ಇವತ್ತು ಅವರು ಈ ರೀತಿ ಆಗಿರೋದು ಸಮಾಜಕ್ಕೆ ತುಂಬಲಾರದ ನಷ್ಟ. ಅವರನ್ನು ನಂಬಿರ್ತಕ್ಕಂಥ ಅನೇಕ ಕುಟುಂಬಗಳಿಗೆ ತುಂಬ ಲಾಸು. ನಮ್ಮ ಕುಟುಂಬದ ಒಬ್ಬ ಸದಸ್ಯರನ್ನು ಕಳ್ಕೊಂಡಂತೆ ಇವತ್ತು ನಮಗೆ ತುಂಬ ನೋವಾಗ್ತಾ ಇದೆ. ಅದು ತುಂಬಲಾರದ ನಷ್ಟ ಅಂತೇಳಿ ನಾನು ಭಾವಿಸಿದ್ದೇನೆ. ಸಾರಿ ನೋಡಿ, ಅದೆಲ್ಲನೂ ಅದೇನೋ ಅವ್ರಿಗೆಲ್ಲ ಅವರು ಒಂದು ದೊಡ್ಡ ಧೈರ್ಯವಂತ, ಅವೆಲ್ಲ ಅವ್ರಿಗೆ ಮ್ಯಾಟ್ರೇ ಅಲ್ಲ ಅದು. ಆದರೆ ಅದು ತನಿಖೆ ಆಗಬೇಕಾಗಿದೆ. ಇವರು ಈ ಮಟ್ಟಕ್ಕೆ ಇವತ್ತು ಹೋಗಿದ್ದಾರೆ ಅಂತಂದರೆ ಅದ್ರ ಹಿಂದೆ ಏನಾಗಿದೆ ಅನ್ನೋದನ್ನು ತನಿಖೆ ಆಗಬೇಕಾಗಿದೆ. ಇದು ಅರ್ಲಿ ಸ್ಟೇಜ್ ಆಗುತ್ತೆ. ಬಹುಶಃ ಇರ್ಬೋದೇನೋ ಅದು ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತೈತೆ. ಅವರ ಕುಟುಂಬ ವರ್ಗ ಅದನ್ನು ಹೇಳ್ತಾರೆ. ಇರ್ಬೋದು, ಆಗಿತ್ತು ಅಂತ ನಾವು ಕೇಳ್ಪಟ್ಟಿದ್ವಿ. ಆದರೆ ಇವತ್ತಿನ ರೈಡು ಏನಾಗಿದೆ ಅದು ಅತ್ಯಂತ ಪ್ರೆಷರ್ ಮಾಡಿದ್ರು ಅಂತೇಳಿ ಕೇಳ್ಪಟ್ಟೆ. ನಾನು ಅತ್ಯಂತ ಪ್ರೆಷರ್ ಕೊಟ್ಟರು ಅಂತೇಳಿ ಕೇಳ್ಪಟ್ಟೆ. ಅದು ತನಿಖೆಯಿಂದ ಗೊತ್ತಾಗಬೇಕು. ಇರ್ಬೋದು, ನಮಗೂ ಕೂಡ ನಾನು ಕೋರ್ಟಲ್ಲಿದ್ದಾಗ ಸುದ್ದಿ ಈ ರೀತಿ ಬಂತು. ಆಮೇಲೆ ಕೇಳ್ಪಟ್ಟೆ. ಕಳೆದ 22ನೇ ತಾರೀಕು ಕೊನೆಯದಾಗಿ ನಮ್ಮ ಹತ್ರ ಮಾತಾಡಿದ್ರು. ಯಾವುದೋ ಕೇಸ್ ವಿಚಾರದಲ್ಲಿ ಅಪ್ಡೇಟ್ಸ್ ಕೇಳಿದ್ರು, ಅಪ್ಡೇಟ್ಗಳು ಹೇಳಿದ್ವಿ. 22 ನಂತರ ಆಮೇಲೆ ಅವರು ಇರಲಿಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಂಡಿರಲಿಲ್ಲ. ಇತ್ತೀಚೆಗೆ 26ನೇ ತಾರೀಕು ಗಣರಾಜ್ಯೋತ್ಸವ ದಿನದಂದು ದೇಶಕ್ಕೆ ಶುಭಾಶಯಗಳನ್ನು ಕೋರಿ ಗಣರಾಜ್ಯೋತ್ಸವದ ಮೆಸೇಜನ್ನು ಇನ್ಸ್ಟಾಗ್ರಾಮ್ದಲ್ಲಿ ಬಿಟ್ಟಿದ್ರು. ಅದು ವೈಯಕ್ತಿಕವಾಗಿ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನಾವು ಲೀಗಲ್ ಟೀಮ್ನ ಲೀಡ್ ಮಾಡ್ತಾ ಇದ್ದಿದ್ದರಿಂದ ಆ ಲೀಗಲ್ ವಿಚಾರಗಳನ್ನ ನಾನು ಮಾತಾಡ್ಬೋದಷ್ಟೇ. ಮಿಕ್ಕಿದ ವಿಚಾರಗಳು ನನಗೇನು ಅದರ ಬಗ್ಗೆ ಮಾಹಿತಿ ಇಲ್ಲ. ಇವತ್ತು IT ಆಫೀಸರ್ಸ್ ಪ್ರೆಷರ್ ಜಾಸ್ತಿ ಆಗಿತ್ತು ಹಂಗೆ ಕೇಳ್ಪಟ್ಟೆ. ನಾನು ಆ ಥರ ಕೇಳ್ಪಟ್ಟೆ. ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಕೇಳ್ಪಟ್ಟೆ ಆ ರೀತಿ, ಬಹುಶಃ ಇರಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.